ನಮಸ್ಕಾರ ಕರ್ನಾಟಕದ ಜನತೆಗೆ. ಇದು ಉತ್ತರ ಕರ್ನಾಟಕದ ಹಾಲಾಪುರ್ ಎಂಬ ಗ್ರಾಮ. ಇಲ್ಲಿರೋದು 3 ಜನ ಉಡಾಳ ದೋಸ್ತರ ಕತೆ. ಅವರು ಯಾವ ರೀತಿ ಓದೋ ವಯಸ್ಸಲ್ಲಿ ಓದೋದು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಿರ್ತಾರೆ. ಆದರೆ ಊರಲ್ಲಿರೋ ಲೈಬ್ರರಿ ಯಾವ ರೀತಿ ಅವ್ರ ಜೀವನದಲ್ಲಿ ಬದಲಾವಣೆಯ ಬಾಗಿಲಾಗುತ್ತನ್ನೋದು ಈ ಕಥೆಯ ಸಂದೇಶವಾಗಿದೆ. ಇವಾಗ ಇವ್ರ ಊರಲ್ಲಿ ಇವ್ರ ಜೀವನ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಮಾಡಲಿ ಧೋನಿ 3 ತಿಂಗಳಾಯ್ತು ಕೊಡಿ ಹಾಸ್ಪಿಟ್ಲ್ನಾಗ ನಡೆಸಿದ್ವಿ ಜೀವನ. ಏನ್ ಮಾಡ್ತಿದೆ ಅಪ್ಪ ಬಡವ್ರ ಮಂದಿ ಮಾಡಿ ನೋಡಪ್ಪ ಅಪ್ಪ. ಏನ್ಲೇ ಮಗ ಪ್ರೊಫೈಲ್ದಾಗ ನೋಡ್ರಿ ಬೆಂಕಿ ಇಲ್ಲಿವರೆ ಶಾಂತ ಮೀಚಿ ಬಂದಿಲ್ಲ ನನಗ. ಏನ್ ಮಾಡೋ ಕೊಡಿ ನಿನ್ನ ಸೇವ್ ಮಾಡಿಸಿ ಬಂದಿ ನಾವು ಕೊಡಿ ಬರ್ತವರ ಏನ್ ಮಾಡ ಚಕಪ್ಪ ಏನ್ ಮಾಡಲ್ಲ ಸುಮ್ಮನೆ ಬಸ್ ಹುಡುಕ ನಾನು ನಿಮ್ದು ಹಾಟ್ಸ್ಪಾಟಲ್ಲಿ ಉದ್ರಿದಂಗೆ ಕಚ್ಚಿ ಏನೇ ಹೇಳಲ್ಲಿ ಏನಾಗ್ತದೆ ಅಲ್ಲ ನೀವು ಮನೆ ನಂದು ಉದ್ರಿ ನಂದು ಅಂಬರೀಷಣದಲ್ಲಿ ರೂಪಾಯಿ ಉದ್ರೈತಲ್ಲಿ ನೀನಂಗ ನಾನಂಗೆ ಇಬ್ರು ಹಿಂಗಾದ್ರೆ ಹೆಂಗ ಕಲ್ಲಂಗೆ ಜೊತೆ ಅಂತ ರಾಜ ಫೋನ್ ಹಚ್ಚಿ ಕನಸು ಮಾಡ್ಬಿಡ ಹೌದಲ್ಲಿ ಆ ಉದ್ರಿ ರಾಜಂತಲ್ಲಿ ಆ ಜಗ್ಗಿ ಅಮೌಂಟ್ ನಾನು ಅದೇ ಹೇಳಿದ್ದೆ ನೀನು ಫೋನ್ ಹಚ್ಚಿ ಮೇರೋ ಹಚ್ಚಲ್ಲ ಅವನಿಗೆ. ಏನು ತಿಳ್ಕೊಂಡಿದ್ದಾನೆ ಸಣ್ಣ ವಯಸ್ಸಿನಾಗೆ ಸ್ವಂತ 20 ಲಾಖ ಗಳಿಸ್ತೀನಿ ಯಾರ ಕರ್ರೆ ಯಾರ ಸುಳ್ಳಿಗೆ. ಇಬ್ಬರು ಸೊಳ ಮಕ್ಕಳು ಹೆಚ್ಚಿದ್ರಪ್ಪ ಮತ್ತೆ ನಂಗೆ ಸೊಳ ಮಕ್ಕಳು ಎತ್ತದ ಬಾಡಿ ಸೊಳ ಮಕ್ಕಳು ಎರಡಲ್ಲ ಹತ್ತವ ಎಲ್ಲ ಬಿಸ್ನೆಸ್ ನಂಗೆ ಬರ್ತವ ಹತ್ತು ಕೇಳ ನಂಗೆ ನೀತಿ ದುಡ್ಡು ಆರಾಮ ಮಕ್ಕಳಕ್ಕೆ ಬಿಡಲ್ಲ ನೀತಿ. ಹಲೋ ಹೇಳೆ ಎಲ್ಲಿದ್ ರಾಜ? ಇಲ್ಲೇ ಹೊಲ್ದಾಗ ಕೆಲಸ ಮಾಡಕತ್ತೀನಿ, ಭಾಳ ಕೆಲಸ ಐತಿ. ಏ ಇಲ್ಲ ಆಗಲ್ಲ, ಭಾಳ ಕೆಲಸ ಐತಿಲಿ ಅಪ್ಪ ನಿಂದ ಆಗಲ್ಲ, ನಾನು ಬರೋದಾಗಲ್ಲ. ಹಲೋ ಈಗ ಮುಗಿ ಬಂದ್ರೆ ಹುಡುಗಿ ಬಂದ ಕರೆವೇಳಲ್ಲಿ ಎಲ್ಲಿದ್ರಿ? ಕಟ್ ಮಾಡಿಬಿಟ್ಟು ನಾ ಸುಳ ಮಗ ಕಟ್ ಮಾಡಿದ್ರೆ ಚಂಟ ಸೈಜ್ ಎದಕ್ಕೈತಿ ರಾಜ ಬರ್ತಾನೆ ಬೇಸ್ ಕ್ರಿಕೆಟ್ ಎಲ್ಲ ಬಾಬಾ ಈಗ ಅಪ್ಪ ಟಿಫನ್ ಬಾಬಾ ಅಪ್ಪು ಟೀ ಪಾಯಿಂಟಾ? 1 ನಿಮಿಷದಾಗಿರುತ್ತೆ ನೋಡಿ. ಆಯ್ತು ಬನ್ನಿ ಈಗ ಅಲ್ಲ 1 ನಿಮಿಷದಾಗಿರುತ್ತೆ ನಂಗೆ ಅಲ್ಲೇ ಇರು ಬನ್ನಿ. ಎಲ್ಲಿ ಬರಪ್ಪು? ಏನ್ ಲೇ ಇವನೇನು ಹುಡುಗಿ ಅಂದ್ಗಟ್ಟೆ ಎಂತ ಜಲ್ದಿ ಮಣ್ಣ ಅಲ್ಲ ಹೆಚ್ಚ ಸೋಮಗಾಲ ಬಿಡಪ್ಪ. ನಂಬಿಕಿಲ್ಲ ಫಸ್ಟ್ ಚಾಯ್ ಹೇಳ. ಚಾಯ್ ಹೇಳ ಇಲ್ಲ ಆಗಲ್ಲ ಬಿಡು ಚಾಯ್ ಹೇಳು ಫಸ್ಟ್ ನಮಗೆ. ಅಂಬರೀಷ್ ಅಣ್ಣ 3 ಟೀ ಕೊಡಪ್ಪ. ಅದಲ್ಲಿ ನೀನು ಹೇಳಿ ಕಳಿಸಿದ್ವಿ ಏನಿಲ್ಲ ಹುಡುಗಿ ಎಲ್ಲಿದ್ದಾಳೆ ಚಾ ಕುಡಿಯೋಕೆ ಬಿಡುತ್ತಿಲ್ಲ ಇದಕ್ಕಂಬಿಟ್ಟು ಹೋಗ್ಬಿಟ್ಟು ನೋಡಿ ಅಲ್ಲಲ್ಲಿ ಕೂಡ ಕರ್ಸಿದೆ ಈಗ ತೋರಿಸ್ನ ಕುಡೀನಿ ಸುಮ್ಮನೆ. ಅಲ್ಲಿ ಏನೇನು ಹೇಳಿ ಕರ್ಸಿರಿ ಸುಳ ಮಕ್ಕಳು ನೀವು ತೋರ್ಸ್ಲಿಕ್ಕೆ ತಪ್ಪು ತಗೊಂಡ್ಬಿಡ್ತೀನಿ ನೋಡಿದ್ ನೀವು ಇಲ್ಲಾಂದ್ರೆ ಮಾಡೋದು. ಅಣ್ಣ ಎಷ್ಟಾಯ್ತು ಬಿಲ್ಲ? 5 ರೂಪಾಯಿ ಜೊತೆ ಆಗ್ಬಿಟ್ಟಾರೆ.
2 hours later. ಎಲ್ಲಿಗೆ ಹೊಂಟಿರ್ಲೆ? ಎಲ್ಲಿಗೆಲ್ಲ ಬಿಲ್ಲ ಹೈಸ್ಕೂಲಕ್ಕ ಕೊಂಡಿದ್ವಿ ತೊಗೊಂಬರ್ರಿ, ನನಗೂ ಬ್ಯಾಸರ ಬಂದಂಗೆ ಆಯ್ತು. ನಮ್ಗೆ ಅಡ್ಡಾಡಿ ಏನಾಗಿತ್ತು ಅಂತದೆ ಅಂದ್ರೆ ಇಲ್ಲಿ ಮೋನೆ ಸುದೆ ನಾಳೆ ಮುಂಜಾನೆ 10 ಗಂಟೆ ಮಂತ್ಯಾಗ ಬರಲಿ, ಸದ್ದಾಗದೈತೆ. ಏನಾಯ್ತು? ನಾನು ಮೊನ್ನ ಜಗಾಡ್ಬಿಟ್ಟಿವಿ, ಆಸ್ತಿ ಏನೈತಿ ಭಾಗ ಮಾಡ್ಬಿಡಂತ. ನನ್ನ ಆಸ್ತಿ ನನಗಾಗಲ್ಲ, ಅದ್ ನತ್ತಗಾಲ ಏನಿಲ್ಲ. ನಾವು ಹಂಚ್ಕೊಂಡ್ ನಾವು ಬೇರೆ ಬಿಡ್ತು. ಅಲ್ಲಲ್ಲಿ ಇರೋದು ಒಂದು ಗುಂಟಿ ಜಾಗ ಇಲ್ಲ ನಿಮ್ದ, ಅದ್ರೊಳಗೆ ಮತ್ತೆ ಬಾತ್ರೂಮ್ ಕಟ್ಟಿಯೋದಾಗಲ್ಲ ನಿಮ್ಗೆ. ಅಲ್ಲಲ್ಲಿ ಒಂದು ಗುಂಟಿ ಜಾಗ ಯಾರಿಗೆ ಹತ್ತಾರೆ? ನಾಟಿ ಗಿಟ್ಟಿಗೆ ಹಚ್ಚಿದಿ ಏನು? ಹೋಲ್ ಬಿಡಿ ಲೆಪ್ಪ, ಎಲ್ಲೋದ್ರೆ ಬರೀ ಮರೆ ತೆಗೆದಾಗದ ಲೆಪ್ಪ. ಅದಕ್ಕೆ ನಿನ್ನ ಜೊತೆ ಬರೋಕೆ ಹೋಗಲ್ಲ. ನೀವು ಒಂದಿನ ನನ್ನ ಬಗ್ಗೆ ಒಳ್ಳೇದು ಮಾತಾಡಿದಲೆ, ಬರೀ ಮರ್ಯಾದೆ ತೆಗೆದ. ನಾನು ಇಲ್ಲಾದ್ರೆ ಹಿಂಗೆ ಮಾಡೋದು ನನ್ನಲ್ಲಿ. ಅಲ್ಲಲ್ಲಿ ಎಷ್ಟು ಇದ್ದಿದ್ದು ಹೇಳಿದ್ರಿ, ಮತ್ತೆ ಹೆಂಗ್ ಮಾಡ್ತಾರಲ್ಲ ಇದ್ದಿದ್ದು ಹೇಳಕತ್ತೆ ನಾನೇನು. ಹೋಗ್ಲಿ ಬಿಡು. ಅಲ್ಲಲ್ಲಿ ಜಾಗ ಎಷ್ಟು ದೊಡ್ಡದೈತಿ ಇದು? ಅಂದಾಜು ಎಷ್ಟಿರ್ಬೋದು? ಇದಾ ಇರ್ತ್ ಬಿಡಪ್ಪ, ಒಂದು 5 ಎಕರೆ ಐತಂದು ಬಿಡು. 5 ಬರೀ ಎಷ್ಟೈತೆ ಹಂಗೆ ಇದಾ? ನಾನಿರುವ 2-3 ಎಕರೆ. ಆದ್ರೆ ಗ್ರೇಟ್, ಅವರು ಇಷ್ಟು ಭೂದಾನ ಕೊಟ್ಟಾರಂದ್ರೆ ಬಸವರಾಜ ಕೊಡ್ರಿ ಅವ್ರ ಹೆಸರು. ಹೌದು, ಬಸವರಾಜ ಗೌಡ್ರು. ನಿಮ್ಮ ನಿಂತಿಷ್ಟು ಭೂಮಿ ನಮಗೆ ನೋಡಿದ್ರೆ ಒಂದು ಗುಂಟಿ ಇಲ್ಲ, ಇದಾವಲ್ಲ. ನಮಗಿದ್ದರೆ ನಿಂತು ಊರನ್ನ ಆಳ್ತಿದ್ವಿ ನಾವು. ಅಲ್ಲಲ್ಲಿ ಇದೇನು ನಾವು ಕೊಡ್ಲಿಕ್ಕಂದ್ರ ನಾವು ಬದ್ಲಿ ಊರಿಗೆ ಹೋಗ್ಬೇಕು, ಎಷ್ಟು ಗೊತ್ತಿಲ್ಲ ಅದನ್ನ. ಅದು ಕರೆ ಹೋಯ್ತಲಿಯಪ್ಪ, ಇಷ್ಟು ಭೂಮಿ ಫ್ರೀ, ಅದು ಮೇನ್ ರೋಡ್ ಕೊಟ್ಟೆನ್ಗಟ್ಲೆ ಅಷ್ಟು ಇವತ್ತು. ದೇವ್ರಿದ್ದಂಗಪ್ಪ ಅವರು. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು. ಅವರು ಬೇರೆ ಸಮ ಹೇಳೋದು ನಿಜವಾಗ್ಲು. ನೀನಾದ್ರ ನೀ ಕೊಟ್ಟಿದ್ದೇನಲ್ಲಿ ನನ್ ಬಿಡಲೆ, ಎಲ್ಲಿ ಹೋದ್ರೆ ನನ್ ಬಿಡಕ ಬರ್ತಿದಾರೆ ನೋಡಪ್ಪ. ಇದ್ದಿದ್ದು ಹೇಳಿದ್ರೆ ಹೆಂಗೈತ್ ನೋಡ. ಓರ್ಲೇ ನಾನು ಏನಾರು ಬಾರೋ ಬಾ ಬಿಡು. ಇವತ್ತು RCB ಮ್ಯಾಚ್ ಐತಲ್ಲಿ. ಹೌದಲ್ಲ ಐತೆ, RCB ವರ್ಸಸ್ ಚೆನ್ನೈ ಐತಿ. ಚೆನ್ನಾಗಲ್ಲ ಮತ್ತೆ ಹೆಂಗಿದ್ರಿ ಸೀಸನ್ ಏನನ ಮಾಡಿ ಬಂದೋಬಸ್ತ್ ಒಂದು 5-5 ಸಾವಿರ ಹಾಕ್ಬಿಟ್ರಲ್ಲಿ. ಬಂದೋಬಸ್ತ್ 15,000 ಬಂತಂದ್ರೆ ನೀವು ಎಣ್ಣೆ ಹೊಡ್ಯಕ್ಕೆ ಕಣ್ಣು ಹೊಡ್ಯಕ್ಕೆ ಮಸ್ತ್ ಆಗ್ಬಿಡುತ್ತೆ. ಅಲ್ಲಲ್ಲಿ ರಾಜ, ಸರಿ ನೋಡಿದ್ರ ಬೆಂಗ್ಳೂರಿಗೆ ಹೋಯ್ದೆ, 50 ರೂಪಾಯಿ ಸಾಲ ಮಾಡಿಕೊಂಡು. ಈ ಸರಿ ನಾಡಿದ್ರೆ ದುಬೈಗೆ ಹೋಗ್ತಾನಪ್ಪ ನಾನು. ಯಾವಾಗ ನೋಡಿದ್ರೆ ಇಂಥದ್ದೆಲ್ಲ ಇದ್ದು ಹೇಳಕತ್ತೀನಿ ನಾನು. ಆಡ್ಬಿಡ್ರಪ್ಪ ಅಂತ ನಿಮ್ ತಿಂಡಿ ಬಿಟ್ಟು ನನಗೇನು ಆಗ್ಬೇಕು? ರಾಜು ಯಾವ್ದು ಆಡಮ್ ಈಗ? ಬಿಡಲಿ ಅಲ್ಲ. ಬೇಡ RCBನ ಆಡಮ್. ಇಲ್ಲ, ಇವತ್ತು ಸ್ವಲ್ಪ ಕಡಿಮೆ. ನಮ್ಮ ಟೀಮ್ ಬಿಟ್ಕೊಡಲ್ಲ, ಅವು ಸತ್ರ RCB ನಾವು. ಅಪ್ಪುಟ್ಟಿದ್ದು ಮಾತಾಡಿದ್ ಬಿಡು. CSK 5,000 ರೂಪಾಯಿ ಹಾಕ್ಸಿಟ್ಟಪ್ಪ. ಇಂದಷ್ಟು ಇರಲ್ಲ, ನಮ್ದು ಐದಲ್ಲ ಇಂದ 10,000 ರೂಪಾಯಿ ರೇಟ್ ಕೊಟ್ಟು ಆಡ್ಬಿಡು. ಸರಿ ಬಿಡ್ರಲ್ಲಿ ಅಪ್ಪ ಅದು ಓಂ ಬೆರ್ಸಿ ನೋಡಿ ಭೂಮಿ ಅಲ್ಲಲ್ಲಿ ಚೇತನ ಬರಬೇಕಲ್ಲ. ಯಾರ್ಲ ಬಿಡಿ ಬೆಂಗಳೂರಾಗ ಜಾಬ್ ಮಾಡ್ತಾನಲ್ಲ, ಇದು ನಿನ್ನೆ ಗೌರ್ಮೆಂಟ್ ಜಾಬ್ ಆಯ್ತು. ಗೌರ್ಮೆಂಟ್ ಜಾಬ್ ಆಯ್ತಾ? ಮನುಷ್ಯ ಅದಕ್ಕೆಪ್ಪ ಸ್ಟೈಲಿಶ್ ಆಗ್ಯದಾನ. ಮಾತಾಡ್ಸಂಬರ್ಲಿ, ಮಾತಾಡ್ಸಿಡ್ಲಿ, ಕಲ್ಸಿ ತೊಗೊಂಬೇರಿ ನಮ್ಗೆ. 5 ನಿಮಿಷ ಅಷ್ಟಲ್ಲಿ ಕೊಡಿ ಮಾತಾಡ್ಸ್ಕೊಂಡು ಹೋಗ್ರಿ. ಮತ್ತೆ ಓದೋದು ಬರೋದಕ್ಕೆ ಬರಬೇಡ ಏನೇಂದ್ರಪ್ಪ ಓಂಬ ಮನೆ ಮಾತಾಡ್ಸಂಬರ್ಲಿ. ಲೆಕ್ಕ ಕೇಳಿ ಯಾವ ಬಂದ್ರೆ ನಾನು ಆ್ಯಕ್ಚುಲಿ ಮನೆ ಬಂದೆ ರಜೆ ಕೊಟ್ಟಿದ್ದೀರಲ್ಲ, ಆಮೇಲೆ ಮತ್ತೆ ಏನು ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ನನಗೆ ಡಿಗ್ರಿ ಮುಗಿತಾನೆ. ಕಾಂಪಿಟೇಟಿವ್ ಟ್ರೈ ಮಾಡಿ, ಪೊಲೀಸಿಗೆಲ್ಲ ಟ್ರೈ ಮಾಡಿ, ಭಾಳ ಆಫರ್ಸ್ ಇದೆ ಅವರಿಗೆಲ್ಲ. ನಮ್ಮಿಂದ ಆಗುತ್ತಿಲ್ಲ ಅಮೌಂಟು ಮತ್ತು ಅದು ಆಗುತ್ತೆ, ಹೇಳಿಲ್ಲ ಸ್ವಲ್ಪ ಹೇಳ್ತಾರೆ, ಸ್ವಲ್ಪ ದುಡ್ಡು ಇಟ್ಕೊಂಡು ಅದಕ್ಕೆ ಕೂತ್ರೆ ಆಗುತ್ತಪ್ಪ. ನಿಮಗೆ ಇದು ಧಾರವಾಡ ಹೋಗ್ಬಿಡಿ, ಸುಮ್ಮನೆ ಎಲ್ಲರೂ ಧಾರವಾಡ ಹೋಗ್ಬಿಡಿ. ಅಮೌಂಟ್ ಏನು ಜಾಸ್ತಿ ಆಗುತ್ತೆ ಅಂತ ಅಮೌಂಟ್ ಏನಿಲ್ಲ, ನೋಡಿ ತಿಂಗಳಿಗೆ 5,000 ಆಗುತ್ತೆ. ನೋಡಿ ಇವಾಗ ನೀವು ಏನೋ ನೋಡ್ಕೊಂಡ್ಬಿಟ್ರೆ ನಿಮ್ದು ಲೈಫ್ ಇರುತ್ತೆ. ಸೊ ಹಂಗಾಗಿ ಏನು ಅಮೌಂಟ್ ಏನು ತಲೆಗೆ ಹಚ್ಕೋಬೇಡಿ, ಸಾಲ ಆದರೂ ಪರವಾಗಿಲ್ಲ ಹೋಗ್ಬಿಡಿ. ಏನಿಲ್ಲ 5,000 ಆಗುತ್ತೆ, ಕಮ್ಮಿ ಅಂದ್ರೆ ಅದು
ಅಲ್ಲೇ ನಿಂತಲ್ಲ 5,000 ರೂಪಾಯಿ ಇದಾವನ ಅಲ್ಲ ನಿಂತ ಕೇಳೋ ನನ್ನ ಕೇಳ್ತಾರಲ್ಲ. ನನ್ನ ತಲಿದ್ರೆ ಹಿಂಗೆ ಯಾಕೆ ಕೂತ್ ರೇಟ್ ಆಡ್ತಿದ್ನಲ್ಲ ಸುದೀಪ ನೀನು ಅವ್ರ ಹತ್ರ ಥಿಂಕ್ ಮಾಡಬೇಡ, ನೀನು ಸ್ವಲ್ಪ ಸೀರಿಯಸ್ ಆಗಿರಪ್ಪ. ಜೀವನ ಮುಂದೆ ಬರ್ಬೇಕಾದ್ರೆ ಸೀರಿಯಸ್ ಆಗಲೇಬೇಕು. ಅದಕ್ಕೆ ಅವ್ರೇನು ತಲೆ ಕೆಡಿಸ್ಕೊಬೇಡ. ಸರಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಓದು. ಓಕೆ, ಆಯ್ತು, ಓಕೆ. ಇಲ್ಲಿ RCB ಬರ್ತಡಕತ್ತಾರಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಲಿಲ್ಲ ಇವತ್ತು ಬರ್ತಾ ರಾಜ ವಕೀಲಿ ಕೇಳ್ರಿ ಲೇಪ ಒಂದು ಮಾತು ಸ್ವಲ್ಪ ಹೇಳಿದ ಯಾರು ಬ್ಯಾಟಿಂಗ್ ಆಡಕ್ ಹಾಕಿಲ್ಲ ಅಂತ ನಾವು ಬ್ಯಾಟಿಂಗ್ ಆಡಕ್ ರಕ್ಕಿಲ್ಲ ಇಲ್ಲಿ. ಅಲ್ಲಲ್ಲಿ ಒಂದ್ಸರಿ ಹೋಗ್ರಮ್ರಿ ಕೂಡಿ ಅಂತ ಹೇಳಿದ್ನಂತ ಇವ್ನು ಕೇಳಿದ್ ನಾನು. ಇವ್ನು ಯಾರು ಬುದ್ಧ ಬಂದ್ ಹೇಳಿದ್ರೆ ಬುದ್ಧ ಹೇಳ್ದಂಗೆ ಕೇಳೋಬ್ರ. ಆಯ್ತು ಬಿಡ್ರಪ್ಪ, ಆಗ ಮಾತನ್ಲ ಅದು. ಆಯ್ತು ಬಿಡ್ರು. ಇವಾಗಲೇ ಇವನು ಯಾವನು ಬರೀ ಇಂಥದೇ ಮಾತಾಡ್ತಾನೆ. ಇಲ್ಲಿ ನೋಡಲಿ ನನ್ನೇನಾಯ್ತು ನೋಡ, ಏನೋ ಅಷ್ಟು ಓರ್ಲಿ, ಅಷ್ಟು ಓರ್. ಕ್ಲಾಸ್ ಕುಂದ್ಕೊಂಡಿ ಬಾಣ ಕುಂತ್ರ ಬಾಣ ಏನಿಲ್ಲ ಅಣ್ಣ ಚೇತಣ್ಣ ಅದ್ರ ಸಲುವಾಗಿ ಏನ್ ಮಾಡ್ಬೇಕು ಗೊತ್ತಾಗೋ ಅಂತ. ಅಲ್ಲಿ ಯಾಕೆ ಹೋಗ್ತಾರ? ಇಲ್ಲ ಗುಡಿ ಮುಂದ ಲೈಬ್ರರಿ ಆಗಿತ್ತಲ್ಲ. ಹೌದಣ್ಣ? ಹಾ, ಒಂದ್ ತಿಂಗಳಿಂದನೇ ಆಗಿತ್ತು ಲೈಬ್ರರಿ. ಹೋಗಿಲ್ಲ ಆ ಕಡೆ ನೀವು? ಒಂದ್ ತಿಂಗಳಾಯ್ತು ಹೋಗಿಲ್ಲ ನೋಡ್ತಾ. ತೆರವಾಗಿತ್ತಣ್ಣ ಲೈಬ್ರರಿ ಆಗೈತೆ ನೋಡ ನಮ್ಮೂರಲ್ಲಿ ಗುಡಿ ಮುಂದ. ಈಗ ಊರ್ ಮುಂದ ಅಲ್ಲಿ ಗುಡಿ ಮುಂದ? ಹಾ, ಊರಿ ಮುಂದೆ ಗುಡಿ ಐತಲ್ಲ, ಅಲ್ಲಿ ಲೈಬ್ರರಿ ಆಗೈತೆ ನೋಡಿ ಹೊಸದಂತ. ಹೌದಾ? ಹೋಗ್ತಂತಾರ, ಹೋಗಿ ಕೇಳ್ತಾನ. ಅಲ್ಲ ಕೇಳ್ರಿ, ಅಲ್ಲಿ 4 ಜನ ದೊಡ್ಡರ ತರ ಕೇಳ್ರಿ, ಕೇಳಿಸಿ ಓದಿ ಬೇಸ್ ಚೆನ್ನಾಗಿ ಹೋದ್ರಿ. ಆಯ್ತಾ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹೆಂಗಿದೆ ನನಗೆ ಗೊತ್ತಿದ್ದಿಲ್ವ ಅಣ್ಣ ಇದು, ನಾ ಇಲ್ಲಾಂದ್ರೆ ದಾರು ಹುಡ್ಕೋದು. ಅದೇ ನಿಮ್ಗೆ ಗೊತ್ತಿದ್ದಿಲ್ಲಲ್ಲ, ಅದಕ್ಕೆ ನಾ ಹೇಳಿನಲ್ಲ. ಲೈಬ್ರರಿ ಆಗೈತೆ ನೋಡಿ, ಊರಲ್ಲಿ ಆಗೈತೆ ನೋಡಿ ಗುಡಿ ಮುಂದೆ. ಹೌದಾ? ಸರಿ ತಾಣ ಅಂತಾರ, ಹೋಗಿ ನೋಡ್ಕೊಂಬರ್ತಾನೆ. ಬರೀದ್ರಿ ನಿಮ್ಮ ಕುಂತಲ್ಲ ಕುಂದ್ರಲ್ಲ ಬರೀ ಏ ಅಣ್ಣ ಅವ್ರ ಮುಂದೆ ಲೈಬ್ರರಿ ಕುಂತಾರ ಬರ್ರಿ. ಏ ಸುಮ್ಮನೆ ನೋಡ್ಯಾರ ಬರೀ ಅಪ್ಪ ಬರ್ರಿ ಬರ್ರಿ ಬರ್ರಿ. ಪೆಟ್ರೋಲ್ ಹಾಕ್ತಿಲ್ಲ? This is a Russ production. ನಮಸ್ಕಾರ ಸರ್. ಪಾಪ ಏನಾಗಬೇಕಿತ್ತು? ಏನು ಸರ್, ನಾವು ಫೈನಲ್ ಇಯರ್ ಸ್ಟೂಡೆಂಟ್, ಡಿಗ್ರಿ ಮುಗಿಸಿ ಓದೋದು ಬರ್ಬೇಕು ಮಾಡಿದ್ವಿ ಸರ್. ಅದೇ ಲೈಬ್ರರಿ ಫುಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಸರ್. ಚೆನ್ನಾಗಿದೆಪ್ಪ, ನೀವು ಯಾರು ಬರಲ್ಲ. ಚೆನ್ನಾಗಿದೆ ಹೇಗೆ ಲೈಬ್ರರಿ. ಎಷ್ಟು ಮಂತ್ ಆಯ್ತು ಸರ್ ಓಪನ್ ಆಗಿದ್ದು? ಓಪನ್ ಆಗಿ 3 months ಆಯಿತು, ಯಾರು ಬರ್ತಾ ಇಲ್ಲ. ಇಲ್ಲ ಸರ್, ನಾವು ನಮ್ಮ ಗ್ರಾಮೀಣ ಮಟ್ಟಕ್ಕೆ ರೇಂಜಿಗೆ ಇರುತ್ತೆ ಅಂತ ನಾವು ಅನ್ಕೊಂಡಿದ್ದಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಸರ್ ಎಲ್ಲ. ಚೆನ್ನಾಗಿದ್ದಪ್ಪ, ನೀವು ಯಾರು ಬರೋ ಸ್ಟೂಡೆಂಟ್ಸ್? ಇಲ್ಲ ಸರ್, ಇನ್ಮೇಲೆ ಕಂಟಿನ್ಯೂ ಬರ್ತೀವಿ ಸರ್ ನಾವು. ಅದೇಪ್ಪ, ನಿಮ್ಮ ಸಲಿಗೆ ಮಾಡಿದೆ ಬನ್ನಿ. ಅದೇ ಸರ್, ನಿಮ್ಮ ಹೆಲ್ಪ್ ಸರ್ ಬೇಕಾಗಿತ್ತು ಸರ್. ಮಾಡೋಣ. ಸರಿ ಸರ್. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ. ಯಾವ ಸಂವಿಧಾನ ಮೂಕಜಿಗನ್ ಸಿಕ್ಕಿಲ್ಲ ನನಗೆ. ಅವ್ರು ತಗೊಂಡು ಏನು ಮಾಡ್ಬೇಕು? ಯಾರಿಗೆ ಗೊತ್ತು, ಮೂಕಜ್ಜಿ ಏನು ಕನ್ಸ್ಕೊಂಡು ಸ್ವಲ್ಪ ನೋಡಿದ್ದೀನಿ.
ಲೈಬ್ರರಿ. ಪರವಾಗಿ ಕೂಡ ನಾವು ನೋಡಿದ್ರೆ ಊರಾಗ ಸುಮ್ಮನೆ ಖಾಲಿ ಅಡ್ಡಾಡೋದು, ಇಲ್ಲಿ ನೋಡಿದ್ರೆ ಎಂಥ ಲೈಬ್ರರಿ ಧಾರವಾಡದಾಗ ಇಷ್ಟು ಫೆಸಿಲಿಟಿ ಇಲ್ಲ ಅನ್ಸುತ್ತೆ ಅಂತ ನೋಡ್ರ ಇಂಥ. ಆಯ್ತು ರಾಜ, ನಾನು ಇನ್ಮೇಲೆ ಇಷ್ಟು ಡೈಲಿ ಬರ್ನಪ್ಪು ಚೆನ್ನಾಗಿ ಇಲ್ಲೇ ಆರಾಮ್ ನಡೀತು. ಧಾರವಾಡಕ್ಕೆ ಹೋಗೋದಕ್ಕೆಲ್ಲ ಎಲ್ಲಿ ಬೇಕಿಲ್ಲ, ಸುಮ್ಮನೆ ಅಡ್ಡಾಡ್ಕೊಂಡು ಇಲ್ಲೇ ಬಂದು ಲೈಬ್ರರಿ ಬಂದು ಕುಂತು ಹೋಗೋದು ಬೇಸ. ರಾಜ ಧಾರವಾಡಕ್ಕೆ ಹೋದ್ರೆ ಅಕ್ಕ ಖರ್ಚಾಗ್ತಂತ್ರಿ. ಇಲ್ಲಿ ನೋಡ್ರಿ ಲೈಬ್ರರಿ ಹೆಂಗೈತೆ ಕೊಡಿ, ಇಲ್ಲೇ ದುಡಮ್ರಿ ಓದಿಕೆ ಅಂತ. ಅಲ್ಲಿ ಸುಮ್ಮನೆ ರೋಡಿಗೆ ಖಾಲಿ ಕುಂತಿ ಸೊಡ್ಡಾಡಪ್ಪಂದ್ರೆ ಇಲ್ಲಿ ಸುಮ್ಮನೆ ಒಂದು ದಿನ ಆರಾಮ್ ಓದಮ್ರಿ. ನೋಡಿ ಯೋಚನೆ ಮಾಡ್ರಪ್ಪ, ನಾನು ಕೇಳಿಸ್ತಂತ ಹೇಳಿ ನಾನಂದ್ರೆ ಕಂಟಿನ್ಯೂ ಬರ್ತೀನಿ ನೋಡ್ತೀನಿ ಮೇಲೆ ನಿಮ್ಮ ಇಷ್ಟ ಅದು. ಕರೆಯಲಿ ನೀನು ಹೇಳೋದು ಧಾರವಾಡಕ್ಕೆ ಹೋಗೋದಂದ್ರಲ್ಲ, ಧಾರವಾಡಕ್ಕೆ ಯಾಕೆ ಹೋಗ್ತೀವಿ? ಧಾರವಾಡ ಅಂತ ಫೆಸಿಲಿಟಿ ಇಲ್ಲಿ ನೋಡು ಎಷ್ಟು ಚೆನ್ನಾಗಿರೋ ಲೈಬ್ರರಿ ಇದೆ. ಇನ್ನೆಲ್ಲ ಕಂಟಿನ್ಯೂ ಬಂದು ಮೇಡಮ್. ಮನೆ ಇಷ್ಟು ದಿನ ಏನು ಮಾಡಿರಲ್ಲ ಅದು ಟೈಮ್ ಎಷ್ಟು ಬ್ಯಾಡಲೇ. ಇನ್ಮ್ಯಾಗ ಅವ್ನು ಹೇಳ್ದಂಗೆ ರೆಗ್ಯುಲರ್ ಬಂದ್ಬಿಡಮ್ ಲೈಬ್ರರಿ ಅಷ್ಟು ಮಾಡಂತಾಗ. ಹಾಂ ಆಯ್ತಾಯ್ತಾ ನೋಡಂತ ರಾಜ RCB ಗೆದ್ದಲ್ಲಿ. RCB ಗೆತ್ತ ಹಬ್ಬ ಹೆಂಗಿದ್ರು ರೊಕ್ಕ ಬಂದವಪ್ಪ. ಇವತ್ತು ಪಾರ್ಟಿ ಮಸ್ಕೆ ಕೂಡ ಮಾಡಿ ಸೀದಾ ಅಮ್ಮ ಈಗ ಬಂದಿರಲಿ ಓದ್ರಲ್ಲಿ ಕೊಡಿ, ಆಮೇಲೆ ಹೋಗಂದ್ರಿ ಅಂತ ಓದ್ರಿ ಫಸ್ಟ್. ಲೇ ಇವತ್ತೊಂದಿನ ಎಂಜಾಯ್ ಮಾಡಮ್ಮ, ನಾಳೆ ಸುಮ್ಮನೆ ಬಿಟ್ಟರೆ ಓದ್ಬಿಡ. ಹೌದು ಹೋಗ್ರಿ, ನಿಮ್ಮ ಸ್ಟೋರಪ್ಪ. ಮನೆ ನೀನು ಹೇಳೋದು ಕಲವರಿ ಲೇ ಇವತ್ತು ಒಂದಿನ ಎಂಜಾಯ್ ಮಾಡಂತಾಗಲಿ ಇದಕ್ಕಿನಂತ. ಯಾಕೆ ಇನ್ಮ್ಯಾಗ ನೀನು ಹೇಳ್ದಂಗೆ ಕೇಳಿದ್ರಪ್ಪ ಎಷ್ಟು ದಿನ. ಯಾಕಂದ್ರೆ ಇವತ್ತು RCB ಗೆದ್ದಿತ್ತಲ್ಲಿ ಬಂದೋಬಸ್ತ್ ಬಂದವ ಮತ್ತೆ ಹೇಳ ಹಲೋ ಹೇಳ್ಬೇಕು. ನಾನು ಆಮೇಲೆ ಮಾಡಿದ್ ನೋಡಿ ಲೇ ಹೋಗಂಬರೇ ಲೇ ಹೋಗಿ ದುಡ್ಡು ಇಸ್ಕೊಂಡು ಮಸ್ಕೆ ಬರ್ರಿ. ಇಲ್ಲಲೇ ನಾವು ಬರಲ್ಲ, ಹೋಗಿ ಬರ್ರಿ ನೀವು ಅಷ್ಟೇ. ಅವ್ನು ನೋಡಿಲ್ಲ ನೋಂಬಾಲೆ ರಾಜ. ನೀನು ಇಷ್ಟಪ್ಪ, ನಾವಂತೂ ಹೋಗಿ ಬರ್ತೀವಿ. ನೋಡ್ತಾನೆ ಒಂದಿನ ಗೌರ್ಮೆಂಟ್ ಜಾಬ್ ತಗಂತಾಗ ನೋಡ್ತಾನ. ಸರಿ ಹೋಗ್ರಿ, ನಿಮಗೆ ಈಗ ಗೊತ್ತಾಗಲ್ಲ ಕಾಲ ಉತ್ತರ ಕೊಡ್ತ ಮುಂದಕ್ಕೆ ಹೆಂಗಂತಂದು. ನೀವೊಂದು ಹೋರಪ್ಪ, ನಾನು ಆಯ್ತು ಇನ್ಮೇಲೆ ಇಷ್ಟು ಲೈಬ್ರರಿಯಾಗ ಇರ್ತೀನಿ. ಮಗ ಜಾಡ ಬೇಡ ಅಂದ್ರೆ 5 ಗಂಟೆಗೆ ಮಕ್ಕಳು ಕರ್ಕೊಂಡ್ಬರ್ತೀನಿ ಸಂಡ್ಯಾಗ. ನಾನು ನೋಡಿದ್ರೆ ಜಾಕೆಟ್ ಹಾಕ್ಯಂದ, ನಾವು ನೋಡಿದ್ರೆ ಬರೀ ಮ್ಯಾಗ ಬಂದೀವಿ. ನನಗೆ ನಿದ್ದಿನೇ ಹೋಗೋದು. ಇಷ್ಟು ಬೆಳಿಗ್ಗೆ ಎಪ್ಷನ್ ಬರೋದು ಬೇಕಿತ್ತು ಅಲ್ಲಿ ನಿನಗಿದೆಲ್ಲ. ಓದ್ರಲ್ಲಿ ಅಪ್ಪ ಓದ್ರಿ ಬೇಸ. ಯಾವ ಹತ್ತಿದಲ್ಲಿ ಎಷ್ಟು ಮುಂಜಾನೆ ಯಾವನ ನೀತಿ ಮುಂಜಾನೆ ಓದಿದ್ರೆ ತಲೆಗೆ ಹತ್ತಿತ್ತಿಲಿ. ನನ್ನ ಬೆಳಗ್ಗೆ ಮುಂಜಾನೆ ಯಾಕೆ ಎಪ್ಷನ್ ಬರ್ತಾರಲ್ಲ ಈ ಕೋಡಿ. ರಾತ್ರಿ ಮ್ಯಾಚ್ ನೋಡಿ ನಿದ್ದಿಗೆಟ್ಬಿಟ್ಟಿನಿ. ನಾನು ಎಪ್ಸಿಲ್ಲಲೇ ಇವನ ನನಗೆ ಮಕ್ಕಂದವನು ಬಂದು ಮುಂಜಾನೆ 5 ಗಂಟೆಗೆ ಕರ್ಕೊಂಬಂದ ಎಲ್ಲ ಇವನೇ ಮಾಡಿದ್ದಿವತ್ತು. ಆಯ್ತಿಲ್ಲ ಯಾರು ಎಪ್ಷನ್ ಬರ್ತಾರೆ ಹೇಳಿ. ಇನ್ಮೇಲೆ ಓದ ಆಸಕ್ತಿ ಇದ್ರೆ ನೀವು ಬರ್ತೀರಿ, ಇಲ್ಲ ಅಂದ್ರೆ ಬಿಡ್ತೀರಿ. ಅದು ನಿಮ್ಮ ತಿಂಡಿ. ಓದ್ರಾದ್ರೆ ಓದ್ರಿ, ಬಿಡೋದಂದ್ರೆ ಬಿಡ್ರಿ. ನಾಳೆ ನಿಮ್ಗೆ ಕರ್ಕೊಂಬರಲ್ಲ ಅಷ್ಟೇ. ಏನು ಮಾಡಪ್ಪ, ನಾವು ಬೇಕಿದ್ರೆ ಬರ್ತೀವಿ, ಬಿಡ್ತೀವಿ. ಇನ್ನೊಂದು ಸಲ ನೆನೆಸ್ಬೇಡ, ನಮ್ಗೆ ನಿದ್ದೆ ಬಿಟ್ಟಿರೋದಾಗಲ್ಲ ನಮ್ಮಿಂದ. ಕಳ್ಳರು ಬರಲ್ಲ, ಸುಮ್ಮನೆ ನಾವು ತಿಂದ್ರು ಬೇಸ್ ಅವ್ರವ್ರ ಇಷ್ಟ. ಅಲ್ಲಲ್ಲಿ ಸುದೀಪ, ಅಲ್ಲಲ್ಲಿ ಮುಂಜಾನೆ ಒಬ್ಬನ ಬಂದಿದ್ದಿ, ಸ್ವಲ್ಪ ನೆಬಸ್ಬೇಕಂಬದೈತೆ ನಿನಗೆ. ಹಾಂ ನೀನ ಹಂಗಲ್ಲಪ್ಪ ಎಬ್ಸೋದು ಬೇಡ ಅಂತ. ಒಬ್ಬನೇ ಬಂದು ಒಬ್ಬೊಬ್ಬನ ಓದಿ ನೀನು ಆಫೀಸರಾಗಿ ನಾಳೆ ನಾವು ಊರಾಗ ಬೇಸ ನಮ್ಮ ಮನೆ ಅದೆಲ್ಲ ಆಗಲ್ಲ. ನಾವು ಗೊತ್ತು ಇನ್ಮ್ಯಾಗ ಓದು ಮನೆ ನೆನಪು ಮಾಡ್ಬೋದಲ್ಲ. ನೀವು ಬೇಡ ಅಂದು ಹಚ್ಚೋದು ಮತ್ತೆ ಅವನ್ನೇ ನಾನೇ ಎಬ್ಸಂಬ್ರದ್ದು ಏನು ನಿಂತೈತಿ ಏನ ಹೇಳ್ಬೇಕಲ್ಲ, ಅವನು ಬರ್ತಿದ್ಲ ಹಚ್ಚಪ್ಪ ಬಂದ್ರೆ ನೀನು ಹಚ್ಚಿರ್ತಿ. ಅಷ್ಟು ತಡಿ ಹಚ್ಚು ಕರಿ.
ಸ್ವತ್ನಿ ಹಚ್ಚಿದ್ರ ಪೀಕಳ್ರಿ ಬರೀ ಲೈಬ್ರರಿ ಓದು ಅದು ಇದು ಶಂಟ ಎತ್ತಕ್ಕೆ ಹೋಗಲ್ಲ ಮುಗಳ ಕೂಸ್ಕೊಂಡಿರ್ತಾವ ತಡಿ ಲಾಸ್ಟ್ ಫೋನ್ ಮಾಡ್ತೀನಿ. ಎತ್ತದಲ್ಲಿ ಹೆಂಗನ ಮಾಡಿಕೆ ಎತ್ತವಲ್ಲ ಹೋಗಿ ಬಿಡು ಬರ್ತಾನೆ ನಾನು ತಾನ. ಏನಣ್ಣ ನಿನ್ನ ಗೆದ್ದು ಬಿಟ್ರಲ್ಲ RCB ಮೇಲೆ ಅಷ್ಟು ಗ್ಯಾರಂಟಿಂದ ಹೆಂಗೆ ಆಡ್ತೀವಿ ಅಲ್ಲೇ RCB ಅಪೋಸಿಟ್ ಆಡಿ ಗೆಲ್ಲ ದಮ್ಮ ಐತಲ್ಲ ನಿಂತಲ್ಲೇ ಇರ್ಲಣ್ಣ ನಮಗೂ ಒಂದು ಟೈಮ್ ಬರುತ್ತೆ. ನಿಮ್ಮ ಟೈಮ್ ಬಂದಂಗೆ ನೋಡಮ್ಮ. ಫಸ್ಟ್ ಮ್ಯಾಚಿಂದ ರೊಕ್ಕ ಕೊಡು ಫಸ್ಟ್. ನೆಕ್ಸ್ಟ್ ಮ್ಯಾಚ್ ಆಡಿ ಮುಟ್ಟಿಸ್ತೀನಿ ಬಿಡು. ನೋಡ್ಲಿ ಈ ಮ್ಯಾಚಿನ ಅಮೌಂಟ್ ನೆಕ್ಸ್ಟ್ ಮ್ಯಾಚ್ ಕೊಡ್ತಾನೆ ಅಂತ ಹೆಂಗೆ ಹಿಂಗಾದ್ರೆ? ಅವೆಲ್ಲ ಬೇಕಾಗಿಲ್ಲ, ಮುಚ್ಕೊಂಡು ರೊಕ್ಕ ಕೊಡ್ಬೇಕಷ್ಟೇ. ನೀವು ಕೇಳಿರೋ ಪ್ರಕಾರ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಇವಾಗ. ಕೊಡಲೆ ರೊಕ್ಕ 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 ಎಷ್ಟು ಬೇಕಲ್ಲೇ ರೊಕ್ಕ ಬೆಳಿತೀನಿ ನಾ ನೀವು ತುಳ್ದಂಗ್ ಕೆಸರಿನ ಇವಾಗ ಎಷ್ಟು ಇತ್ತು ಅಷ್ಟು ಓಕೆ. ಮಿಕ್ಕಿರೋ ದುಡ್ಡು ಸಾಯಂಕಾಲ ಅನ್ನೋಷ್ಟು ತಲುಪಿಲ್ಲ ಅಂದ್ರೆ ಮಗನೇ ನಿಮ್ಮ ಮನೆಗೆ ಬರ್ತೀನಿ. ಸುದೀಪ ಎಲ್ಲಿ ಗಂಟಲೆ? ಲೈಬ್ರರಿಗೆ ಹೋಗ್ತೀನಿ ಬರ್ತೇನೆ. ಏನಪ್ಪ ಮೊನ್ನೆ PS ಎಕ್ಸಾಮ್ ಬರೋದಿಲ್ಲ ಅದಿಲ್ಲ PS ಆಯ್ತು PS ಎಕ್ಸಾಮ್ ಬರೋದು. ಅವನಪ್ಪ ಮುಂದೆ ಬರೋ PS ಅವನ ಅಲ್ಲಲ್ಲಿ ಓದಕ್ ಕುಂತ ಒಂದು ವರ್ಷ ಆಯ್ತು. ಏನು ಕಿತ್ತೆ ಬಾಕಿದೆ ಅಲ್ಲಿ ನೋಡಲಿ ಈಗಿನ ಕಾಲಕ್ಕೆ ದುಡ್ಡು ಮಾಡಿ ದುಡ್ಡು ಬೇಕಿದ್ರೆ ಇಟ್ಟಿಗೆ ತಗ ದುಡ್ಡು ಅವಳಿ ಅಲ್ಲಿ ಅವಶ್ಯಕತೆ ಬಿದ್ರೆ ಕೇಳ್ತಾನ ತಗಿಟ್ಟಿಗೆ. ಸರಿಲೇ ರಾಜ ಬರ್ತೀನಿ ನಾನು. ನಿಂದ್ರಲೇ ಇಲ್ಲೇ ಸುದೀಪ. ಹೋಲ್ ಬಿಡ್ಲಿ ಅವನ್ನ ಕರಿತೀವಿ ಇಲ್ಲೇ ಮನೆ ಆದ್ರೆ ನೀ ಮಾಡಿ ತಪ್ಪಲೇ ನೀನು. ಇವ್ರು ಇಷ್ಟೆಲ್ಲ ಓದ್ತಾರ ಏನಣ್ಣ ಇವ್ರ ಜೀವನ. ನೀನ ನೋಡ್ತಲ್ಲಪ್ಪ ಇಲ್ಲಿ ಅಡ್ಡಾಡದ ಲೇ ಸುದೀಪ ಅವನ ಮೋನೇನು ನೋಡಿಲ್ಲ ಅನ್ಲಿ ನೀನು. ಅವಾಗ್ಲಿದ್ದ ಹಂಗೆ ಅಲ್ಲಿ ಅವನ ಬಗ್ಗೆ ಹಚ್ಕೋಬೇಡ ಮತ್ತೆ. ಸರಿ ಬಾಯಲ್ಲಿ ಹೋಗ ಮೇಲೆ ಇಲ್ಲ ಸ್ವಲ್ಪ ಓದ್ನಾ ಬಾ ಆಮೇಲೆ ಬಾ. ಹಂಗೇನು ಅನ್ಕೋಬಿಡ್ಲಿ ಅವ್ನ ಬುದ್ಧಿ ನೋಡಿದ್ದೈತಲ್ಲ ಹಚ್ಕೋಸ್ನಿಂದ. ಇರ್ಲಿ ಬಿಡಪ್ಪ. ಕಾಂಪಿಟೇಟಿವ್ ಎಲ್ಲ ನಡೆಯಲ್ಲ. ಬೆಂಗಳೂರು ಹೋಗೋದು ಬೇಸ್. ನಮ್ಮ ದೋಸ್ತರು ಹೇಳ್ದಂಗೆ ಬೆಂಗಳೂರಿಗೆ ಹೋಗೋದು ಬೇಸ್. ಹಲೋ ಅಣ್ಣ ಎಲ್ಲಿದ್ದೀರಿ? ಹಾಂ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇ ಅಣ್ಣ ನಾನು PC ಎಕ್ಸಾಮು ಫಸ್ಟ್ ಹೋಗಿದ್ದೆ. ಫಸ್ಟ್ ಎಕ್ಸಾಮ್ ಅದಕ್ಕೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರಿ ಲೈಬ್ರರಿಯಲ್ಲಿ ಇದೆ ಮಾಡಿ. ಸರಿ ಓಕೆ ಅಣ್ಣ. ಇಲ್ಲ ಅಣ್ಣ ಎಕ್ಸಾಮ್ ಬರ್ದಿದ್ನಿ, ಫೇಲ್ ಆಗ್ಬಿಟ್ನೇಣ. ಹುಡುಗರು ಬೆಳೆ ನಕಲಿ ಮಾಡೋಕ್ಕಾಗ್ಬಿಟ್ಟು. ನೋಡಿ ಸುದೀಪ, ಜೀವನ ಗೆಲ್ಬೇಕಂದ್ರೆ ಅವಮಾನಗಳು ಸಾಮಾನ್ಯ. ನೀನು ಅವಮಾನಗಳಿಗೆಲ್ಲ ತಲೆ ಕೊಟ್ಟು ಕುಂತಂದ್ರೆ ಆಮೇಲೆ ಗೆಲ್ಲಕ್ಕಾಗಲ್ಲ. ಅರ್ಥ ಆಗುತ್ತಾ? ಈಗ ನಿಂದ ಒಂದು ಗುರಿ ಐತೆ. ಇಷ್ಟು ದಿನ ನೀನು ಅದಕ್ಕೆ ನಿಂತು ಶ್ರಮ ಪಟ್ಟು ಇವಾಗ ಆಗಲ್ಲ ಅಂತ ಬಿಡೋದು ಸರಿ ಇರಲ್ಲ. ನಿನಗೇನಾದ್ರೂ ಹೇಳ್ಬೇಕಾದ್ರೆ ನಾನು ಕೇಳಿ ನಾನು ಕೊಡ್ತೀನಿ, ಆಯ್ತಿಲ್ಲ? ಆಮೇಲೆ ನೋಡು, ಯಾವಾಗಲೂ ಇವಾಗ ಯಾವ್ದು ಎಕ್ಸಾಂಪಲ್ ಇತ್ತು, ಆ ಇಸ್ರೋದವ್ರು ಯಾರು ಆ ಸಂಸ್ಥೆಗೆ ಅವ್ರನ್ನ ಕರ್ಕೊಂಡಿಲ್ಲ ಅಂತ, ಬಟ್ ಆಮೇಲೆ ಅಂತ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾನಂತ. ಅರ್ಥ ಆಗುತ್ತಲ್ಲ? ಯಾವುದಕ್ಕೂ ಭಾಳ ತಾಳ್ಮೆ ಭಾಳ ಇಂಪಾರ್ಟೆಂಟ್, ಹೌದಿಲ್ಲ? ನೀನು ಭಾಳ ದೊಡ್ಡದಾಗಿ ಬೆಳಿಬೇಕಂದ್ರೆ ಭಾಳ ದೊಡ್ಡದಾಗಿ ತಾಳ್ಮೆನೂ ಕೂಡ ನಿನ್ನ ಹತ್ರ ಇರಬೇಕಾಗತ್ತೆ. ಅರ್ಥ ಆಗುತ್ತಲ್ಲ? ನೀನು ಈ ಚಿಕ್ಕ ಪುಟ್ಟವಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಇದಕ್ಕೆ ನಿಜ, ಈ ಕಾಂಪಿಟೇಟಿವ್ ಅಂದ್ರೆ ಮೊದಲು ಬೇಕಾಗಿರೋದು ತಾಳ್ಮೆ ನಿನಗೆ. ಅರ್ಥ ಆಗುತ್ತಲ್ಲ? ನನ್ನ ಮಾತು ಕೇಳ, ನೀನು ಜೀವನ ಗೆದ್ದೇ ಗೆಲ್ತಿ. ಓಕೆನಾ? ಅಷ್ಟೇ, ಮತ್ತೇನಿಲ್ಲ. ಜಾಸ್ತಿ ತಲೆ ಕೆಡಿಸ್ಕೋಬೇಡ.
ನಿಮ್ಗೆ ಏನಾದರೂ ಬೋರ್ ಆದರೂ ಕೂಡ ನಿಮ್ಗೆ ಏನಾದರೂ ಬೇಜಾರಾದರೂ ಯಾವುದೇ ಅಮೌಂಟಿಂಗ್ ಪ್ರಾಬ್ಲಮ್ ಆಗಲಿ ಯಾವುದೇ ಪ್ರಾಬ್ಲಮ್ ಆಗಲಿ ನೀನು ನನಗೆ ಹೇಳ ನಾನು ನಿಂಗೆ ಸಾಲ್ವ್ ಮಾಡ್ತೀನಿ. ಓಕೆನಾ? ಸರಿ, ಯಾವ್ದು ಬೆಸ್ಟಪ್ಪ? ಚೆನ್ನಾಗಿ ಓದು. ಓಕೆನಾ? ಝೀರೋ ಇಂದ ಮಾಡು ರೀಸ್ಟಾರ್ಟ್. ಹತ್ತಕ್ಕೆ ಸೊನ್ನೆಗಳು ಸೇರಿದ್ರೆ ಲಕ್ಷ, ಸೊನ್ನೆ ಕೂಡ ಗೆಲ್ಲೋ ಪಕ್ಷ. ಹತ್ತಕ್ಕೆ ಸೊನ್ನೆಗಳು ಸೇರಿದ್ರೆ ಲಕ್ಷ, ಸೊನ್ನೆ ಕೂಡ ಗೆಲ್ಲೋ ಪಕ್ಷ. ಸೊನ್ನೆ ಇಟ್ಕೊಂಡು ಏನ್ಲೇ ಮಗ ಅವ ರಾಜ್ ಎಷ್ಟು ಮಾತಾಡ್ತಾನೆ ಹುಡುಗಿ ಕೂಡ. ಖರೆ ಹೌದಪ್ಪ, ಅವನು ಲೈಬ್ರರಿ ಕೂಡ ಬಂದಾನ, ಅಲ್ಲಿನ ಓದಬೇಕಲ್ಲ, ಅವತ್ತು ಇನ್ನು ಮಾತಾಡ್ಕೊಂಡು ಕುಂತು ಬಿಡ. ಎಷ್ಟು ಮಾತಾಡ್ತಾನೆ ಲೇಪ ಎದಕ್ಕನಪ್ಪ ಹಂಗ ಹುಡುಗಿ ಒಂದು ತಿಳಿಯವಲ್ತಪ್ಪ ಅವಂಗ. ನಿಮ್ಮ ಹೇಳ್ಬೇಕಲ್ಲ ಲೇಪ, ನೀನು ಇರ್ತಿದ್ದಲ್ಲ ನನ್ನ ಜೊತೆಗೆ. ಈಗ ನಮ್ಮ ಮಾತು ಕೇಳಲ್ಲ, ನಾನು ಹೇಳಿದ್ರೆ ಒಂದು ಮಾತು ಕೇಳಬೇಕಲ್ಲ, ಅವ್ನು ಬರ್ಲಿರ ಕೇಳು ಒಂದು ಮಾತು ಏನು ಹೇಳ ನೋಡೋಣ ಕೇಳಂತ ಹೆಂಗನಪ್ಪ ಅವನು. ಫಾರಿಂಗ್ ಇನ್ ಲವ್ ಅಂತಾರೆ, ರೈಸಿಂಗ್ ಇನ್ ಲವ್ ಅಂತ ಸುಡಿಕೆ ಒಯ್ದು ಕೆಲಸ ಮಾಡಿದಿಲ್ಲ. ಕರಿ ಅವನು ಇಲ್ಲಿ ಬಾಲೆ ನನ್ನ ಫೋನ್ ಬಿಡ್ತಿಲ್ಲ. ನನ್ನ ಫೋನ್ ಕಟ್ ಮಾಡ್ತೀನಿ. ಹಲೋ, ಆಮೇಲೆ ಮಾಡ್ತೀನಿ ಫೋನ್. ಸರಿ, ಅಲ್ಲೇ ಇಷ್ಟು ಮಾತಾಡ್ತಲ್ಲ, ನಾಳೆ ಬ್ರೇಕಪ್ ಅಲ್ಲ ಅಂತ ನೋಡ ಹೆಂಗ್ ಮಾಡು. ಏನು ಹೇಳ್ಬೇಡಲಿ ಮಗ, ನೀನು ಅನ್ನಂಗೆ ಕರೆ ಆಗಿದ್ದ ಆದ್ರೆ ನಾ ಬ್ರೇಕಪ್ ಆಗಿ ತಿರುಮರಿ ದಿನನೇ ನಾನು ಹೇಳಲ್ಲ. ನಿಮ್ಮ ಹುಚ್ಚ ಅನ್ನೋದಲ್ಲ ಅವನು. ನೋಡ್ಲೆ ಜುಜಿ ಹುಡುಗಿಗೋಸ್ಕರ ಸಾಯ್ತಾನಂತೀವ. ಹೌದಲ್ಲಪ್ಪ, ಏನು ನೀವು ಆ ಥರ ಡಾಮಿನೇಟ್ ಮಾಡ್ಬೇಡ ಮೊನ್ನೆ ಹೇಳ್ತೀನಿ ನೋಡು. ರೊಕ್ಕ ಕೊಟ್ರೆ 100 ಹುಡುಗಿಯರು ಸಿಗ್ತಾರಲ್ಲೇ. ಇಲ್ಲೇ ನಾನು ಹುಡುಗಿ ವಿಚಾರ ನೀ ಮಾತಾಡ್ಬೇಡ್ಲೆ. ಏನ್ ಮಾಡ್ತಿ? ಸೈಲೆಂಟ್ ಮೋನ್ಯ ಪರ್ಸ್ನಲ್ ಬೇಡ ಹೇಳಕ್ಕಲ್ಲ. ಏನ್ ಮಾಡ್ತೀಗ? ಮೋನ್ಯ ಫ್ರೆಂಡ್ಸ್ ಇದೆಯಾ, ಫ್ರೆಂಡ್ಸ್ ಥರ ಇರೋದು ಕಲಿ. ಏನ್ ಮಾಡ್ತಪ್ಪ? ನೋಡು ಮನ್ಯ, ನಾನು ನಿಮ್ಮ ಫ್ರೆಂಡ್ ಆಗಿದ್ದೆ, ಫ್ರೆಂಡ್ ಥರ ಇರೋದು ಕಲಿ. ನಾನು ಮಾತಾಡೋಣ ನೋಡಪ್ಪ, ನಾನು ಮಾತಾಡೋಣ. ದುಡ್ಡು ಕೊಟ್ರೆ 1000 ಹುಡುಗಿಯರು ಸಿಗ್ತಾರಲ್ಲೇ. ಮೋನ್ಯ ಮಿತಿ ಮೀರಾಕತ್ತಿದೆ, ಮಿತಿ ಮೀರಾಕತ್ತಿದೆ ನೋಡ. ಯಾವಾಗಲೂ ಅವ್ನ ಸಪೋರ್ಟಿಗೆ ಬರ್ತಿದ್ದೆ ನಾನು. ಮೋನ್ಯ ನಿಂದ ಓವರ್ ಆಯ್ತು ನೋಡು ಮೋನ್ಯ, ಹೇಳ್ತಾ ಇದ್ದೀನಿ. ರಾಜ, ನೀನ್ ನನ್ನ ಎದೆ ಮೇಲೆ ಹಂಗಿಡಿದ್ಯಾ? ಹೌದಲ್ಲೇ, ಹಂಗೆ ಹಿಡ್ದು ಏನ್ ಮಾಡ್ತಿದ್ದೆ? ಮಾತಾಡ್ಬೇಕಾದ್ರೆ ನಿಗಟ್ಗಂದು ಮಾತಾಡ, ಯಾರ ಬಗ್ಗೆ ಏನು ಮಾತಾಡಕಿದ್ದೀನಂತ. ರಾಜ, ಒಂದು ಹುಡುಗಿ ಸಲ ನನ್ನ ಮೇಲೆ ಕೈ ಮಾಡಿದ್ ನೆನ್ಪಿಟ್ಗಲ್ಲ. ಏನ್ ಮಾಡಕಲ್ಲಿ ಇಬ್ರು? ರಾಜ ಹುಡುಗಿ ಸಲ ಜಗಳ ಅವನೇ ಫಸ್ಟ್, ನಾನು ಸ್ಟಾರ್ಟ್ ಮಾಡ್ತಾನೆ ಜಗಳ ಆಡಕ್ ಇಬ್ರು. ಒಂದು ಹುಡುಗಿ ಸಲ ನನ್ನ ಮೇಲೆ ಕೈ ಮಾಡಿ ರಾಜ, ನನ್ನ ಪಾಲಿ ಸತ್ಯಲ್ಲಿ ಇವತ್ತೇನೇನ ನೀನಷ್ಟೇ ಬಾಗಲ್ಲೇ, ನೀನು ಯಾವತ್ತ ಸತ್ತಿ ಹೋಗ್. ಈ ಒಂದು ಬಿರುಗಾಳಿಯಿಂದ 3 ಜನರ ಜೀವನದ ದಿಕ್ಕು ಬದಲಾಯಿತು. ಇವಾಗ ಆಯ್ಕೆ ಅವರ ಕೈಯಲ್ಲಿದೆ. ಅವರು ತಗೊಳ್ಳೋ ಆಯ್ಕೆಯಿಂದ ಹೇಗೆ ಅವ್ರ ಜೀವನನ ಬದಲಾಯಿಸುತ್ತಾರೆ ಅನ್ನೋದು ನೋಡೋಣ ಭಾಗ 2ರಲ್ಲಿ.